ಜಸ್ಟ್ಗೆ ಪಾಸ್ಗೆ ಆಗ್ಬಿಟ್ಟೆ ಅಲ್ಲೇಮ್ಮ ಅಕ್ಷತಾ ನಮ್ದಕ್ಕೆ ಅವ ಫಾತಿಮಾ ರಿಸಲ್ಟ್ ಬಂದಿದ್ದೇನವ? ಇಲ್ಲ ಆಂಟಿ, ರಿಸಲ್ಟ್ಗೆ ಇನ್ನಾಗೆ ಬಂದಿಲ್ಲ. ಅದು ಜಸ್ಟ್ಗೆ ಪಾಸ್ಗೆ ಎಲ್ಲ ಆಗಬಾರ್ದು, ನಮ್ದಕ್ಕೆ ಡಿಸ್ಟಿಂಕ್ಷನ್ಗೆ ತೆಗಿತೀನಿ ಅಂತ ಹೇಳ್ತಾ ಇದ್ದೆ ಆಂಟಿ, ಅಷ್ಟೇ. ನೋಡ್ ಕಲ್ತ್ಕೊಳ್ಳಿ ಅಕ್ಷತೆ. ಓ ಹಂಗ್ತಾನೆ ಕೇಳದೆ ಮರ್ತ್ಕೊಬಿಟ್ಟೆ ಕಣವ ಫಾತಿಮಾ. ನಿಮ್ಮ ತಾತ ತೀರೋದ್ರಂತಲ್ಲ, ಒಸಿ ಬೇಜಾರಾಗ್ಲಿಲ್ಲ ನಂಗೆ. ಅಯ್ಯೋ ನಮ್ದಕ್ಕೆ ತಾತ, ನಾನು ಚಿಕ್ಕ ವಯಸ್ಸಿಗೆ ಇದ್ದಾಗಲೇ ಅಂದರೆ ನಾನು ಇನ್ನು ಇವಾಗ 18 ಅಲ್ವಾ, ಇದು ನನಗೆ ಚಿಕ್ಕ ವಯಸ್ಸು, ನಮ್ಮ ತಾತಗೆ ದೊಡ್ಡ ವಯಸ್ಸಿಗೆ ಅಲ್ಲ, ಅದಕ್ಕೆ ರೀಸೆಂಟಾಗಿ ಹೋಗ್ಬಿಟ್ರ ಆಂಟಿ. ಅಯ್ಯೋ ನಮ್ದು ತಾತ ಅಬ್ಬುಜಾನ್ ಯಾಕೆ ಹೀಗೆ ಮಾಡಿದ್ದು? ಅಲ್ಲ ಕಣವ ಫಾತಿಮಾ, ಹಿಂಗಂತೀನಿ ಅಂತ ಏನು ಅನ್ಕೋಬೇಡ ನೀನು. ಮನೇಲಿ ಹಿಂಗೆಲ್ಲ ಅದೇ, ನಿನ್ಗೆ ಲವ್ ಬೇಕಾ? ಯಾವ್ದೋ ಹುಡುಗನಿಂದ ಎಲ್ಲ ತಿರ್ಗಾಡ್ಕೊಂಡು ನಿಂತಿದೆಯಲ್ಲ ಹಿಂಗೆ. ನೀನು ಕೊಡ್ಸಿರೋ ಗಿಫ್ಟ್ ಎಲ್ಲ ಇವಳು ತಂದು ಮಾಡಿಕೊಂಡವಳೆ, ದರಿದ್ರದೋಳು. ಇವ್ರ ಅಪ್ಪಂಗೆ ಏನು ಹೇಳಾನೆ, ನಾನೇ ಕೊಡಿಸ್ತೆ ಅಂತಂದೀವ್ನಿ ಎಲ್ಲನೂ. ಎತ್ತವ್ರಿಗೆ ಮೋಸ ಮಾಡಬಾರ್ದು ಕಣವ. ಏನೋ ಬಿಟ್ಬಿಡು ಅವನ್ನೆಲ್ಲವ, ಆಯ್ತಾ? ಆಯ್ತು ಗೆ ಆಂಟಿ, ಆಯ್ತು. ದರಿದ್ರದೊಳಗೆ ಹೆಂಗೆ ಕುಂತಿದ್ದಾಳೆ ನೋಡು, ನಮ್ದಕ್ಕೆ ತಪ್ಪಿಗೆ ಮಾಡ್ಬಿಡ್ತು, ಇವಳ್ದಕ್ಕೆ ಮಾಡಿ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ